ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇ ಥರ ಇಂಟ್ರೆಸ್ಟಿಂಗ್ ಪ್ರಶ್ನೆ ಉತ್ತರಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ಭಾಗ 3, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 2, ಆಪ್ಷನ್ ಡಿ ಭಾಗ 1. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಭಾಗ 3. ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲ ತಿದ್ದುಪಡಿ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಆಪ್ಷನ್ ಎ 1953, ಆಪ್ಷನ್ ಬಿ 1952, ಆಪ್ಷನ್ ಸಿ 1950, ಆಪ್ಷನ್ ಡಿ 1951. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 1950. ಅದೇ ರೀತಿಯಾಗಿ ಇವಾಗ ಮೂರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ಆಡಳಿತದ ಭಾಷೆ ಯಾವುದು? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ಹಿಂದಿ, ಆಪ್ಷನ್ ಡಿ ಹಳೆಗನ್ನಡ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕನ್ನಡ. ಅದೇ ರೀತಿಯಾಗಿ ಇವಾಗ ಅಂದರೆ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಚೀನಾಕ್ಕೆ ಭೇಟಿ ನೀಡಿದ ಮೊದಲ ಯುರೋಪಿಯನ್ ಯಾರು? ಆಪ್ಷನ್ ಎ ಮಾರ್ಗೋ ಪೋಲೋ, ಆಪ್ಷನ್ ಬಿ ರಾಬರ್ಟ್ ಪೆರ್ರಿ, ಆಪ್ಷನ್ ಸಿ ಕೊಲಂಬಸ್, ಆಪ್ಷನ್ ಡಿ ಎ.ಜೆ. ಜೇಮ್ಸ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮಾರ್ಗೋ. ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಹಿಟ್ಲರ್ ಪ್ರಾರಂಭಿಸಿದ ರಾಜಕೀಯ ಪಕ್ಷ ಯಾವುದು? ಆಪ್ಷನ್ ಎ ಲೇಬರ್ ಪಕ್ಷ, ಆಪ್ಷನ್ ಬಿ ಡೆಮೊಕ್ರೆಟಿಕ್ ಪಕ್ಷ, ಆಪ್ಷನ್ ಸಿ ಸ್ವರಾಜ ಪಕ್ಷ, ಆಪ್ಷನ್ ಡಿ ನಾಜಿ ಪಕ್ಷ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ನಾಜಿ ಪಕ್ಷ. ಫ್ರೆಂಡ್ಸ್, ಅದೇ ರೀತಿಯಾಗಿ ಆರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ ಎ ಕೃಷಿ ಆಧಾರಿತ ಆರ್ಥಿಕತೆ, ಆಪ್ಷನ್ ಬಿ ಲೋಹಶಾಸ್ತ್ರ, ಆಪ್ಷನ್ ಸಿ ನಗರ ಯೋಜನೆ, ಆಪ್ಷನ್ ಡಿ ಪಶುಸಂಗೋಪನೆ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ನಗರ ಯೋಜನೆ. ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಆಪ್ಷನ್ ಎ ಸಾರನಾಥ, ಆಪ್ಷನ್ ಬಿ ಕುಶಿನಗರ, ಆಪ್ಷನ್ ಸಿ ಬೋಧ್ ಗಯಾ, ಆಪ್ಷನ್ ಡಿ ಲುಂಬಿನಿ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಬೋಧ್ ಗಯಾ. ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಮೈಸೂರು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಹಂಪಿ. ಫ್ರೆಂಡ್ಸ್, ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಹುಮಾಯೂನ್, ಆಪ್ಷನ್ ಡಿ ಔರಂಗಜೇಬ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಬಾಬರ್. ಅದೇ ರೀತಿಯಾಗಿ ಹತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಆಪ್ಷನ್ ಎ 1757, ಆಪ್ಷನ್ ಬಿ 1857, ಆಪ್ಷನ್ ಸಿ 1858, ಆಪ್ಷನ್ ಡಿ 1752. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತೇಳಿ.
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಅದೇ ಥರ ನಾನು ಹಿಂದಿನ ವಿಡಿಯೋದಲ್ಲಿ ವಯಸ್ಕರ ಮಾನವನಲ್ಲಿ ಎಷ್ಟು ಲೀಟರ್ ರಕ್ತ ಇರಬೇಕು ಅಂತ ಹೇಳಿದ್ದೇನೆ. ವಿಡಿಯೋ ನೋಡಿದ್ರೆ ಪ್ಲೇಲಿಸ್ಟಲ್ಲಿ ಐತೆ, ಹೋಗಿ ಒಂದು ಟೈಮ್ ಆ ವಿಡಿಯೋನ ನೋಡಿ. ಇದೇ ಥರ ಹೊಸ ವಿಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.